2006ರಲ್ಲಿ ನಾನು 2004ರಲ್ಲಿ ನಾನು ಮಾಗಡಿ ಕ್ಷೇತ್ರದ ಶಾಸಕ. ನನಗೆ ಈ ವ್ಯಾಪ್ತಿ ಅವತ್ತು ಗೊತ್ತಿರಲಿಲ್ಲ. ಅವತ್ತು ಕುಮಾರಸ್ವಾಮಿರವರು ಈ ಕ್ಷೇತ್ರದ ಶಾಸಕರಾಗಿ ಅವ್ರು ಮಾಡಿರ್ತಕ್ಕಂಥದ್ದು. ನನಗೆ ಇದ್ರ ಗಂಧಗಾಳಿನೂ ಗೊತ್ತಿಲ್ಲ. ಅವಾಗ ನನಗೆ ಯಾವಾಗ ಗೊತ್ತಾಯ್ತು ಅಂತಂದ್ರೆ ಅದು ಇದೇನೋ ಡಿಲಿಮಿಟೇಷನ್ ಆದಾಗ ನನ್ಗೆ ಈ ಕ್ಷೇತ್ರ 2008ರಲ್ಲಿ ಬಂತು. ಅವಾಗ ನನಗೆ ಗೊತ್ತಾಗಿದ್ದು. ಅವಾಗ ನಾನು ವಿರೋಧ ಪಕ್ಷದಲ್ಲಿದ್ದೆ, ನಾನು ಆಡಳಿತ ಪಕ್ಷದಲ್ಲಿ ಇರಲಿಲ್ಲ. ಅವತ್ತು ವಿರೋಧ ಪಕ್ಷದಲ್ಲಿದ್ದೆ. ಆವಾಗ ಯಡಿಯೂರಪ್ಪನವ್ರದ್ದು ಅವಾಗ ಅವ್ರ ಸರ್ಕಾರ ಆಯ್ತು, ಯಡಿಯೂರಪ್ಪನವ್ರ ತೀರ್ಮಾನಗಳು. ಅವಾಗ 2013ರಲ್ಲಿ ನಾನು ಗೆದ್ದಿದ್ದೆ, ಆಗ್ಲೂ ವಿರೋಧ ಪಕ್ಷ ಸಿದ್ದರಾಮಣ್ಣವ್ರ ಆಡಳಿತ. ಅವಾಗ ನಾನು JDS ನಲ್ಲಿದ್ದೆ. 2018ರಲ್ಲಿ ಸೋತೆ. ಅವತ್ತು ಇಲ್ಲಿಂದ ಕುಮಾರಸ್ವಾಮಿಯ ಕ್ಯಾಂಡಿಡೇಟ್ ಗೆದ್ರು. ಅವತ್ತು ಟೂರ್ ಹೋಯ್ತಾರೆ ಮುಖ್ಯಮಂತ್ರಿಗಳು. ಎಲ್ಲಿಂದ? ನಮ್ಮ ಬೈರಮಂಗಲದಿಂದ ಇದರಿಂದ ಬಿಡದಿಯಿಂದ ಕಂಚಿಗಾರಿನಲ್ಲಿ ಟೂರ್ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಇದೇ ರೈತರುಗಳು ಬಿಡದಿನಲ್ಲಿ ಬೈರಮಂಗಲದಲ್ಲಿ ಅಡ್ಡ ಹಾಕೊಂಡು ಕೇಳಿದಾಗ ಈ ಮಾತು ನನ್ನ ಕನಸಿನ ಕೂಸಿದು, ಇದು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ನಂತರ ದೇವೇಗೌಡರು ತಗೋಯ್ತಾರೆ. ಅವರು ಕೂಡ ಏನು ಸ್ಪಂದನೆ ಮಾಡಲ್ಲ. ಇದು ಸತ್ಯನ ಸುಳ್ಳ? ಬನ್ನಿ ಸ್ವಾಮಿ ಚಾಮುಂಡಿಗೆ ಹೇಳ್ಬಿಡಿ ಆಯ್ತು ಅಂತ ನಾವು ಕೇಳ್ತೀವಿ ಅಂತ ಹೇಳಿ. ತೊಂದ್ರೆ ಇಲ್ಲ, ಮಾಡ್ಲಿ. ನಾವು ಯಡಿಯೂರಪ್ಪನವ್ರ ಹತ್ರ ಹೋದ, ಯಡಿಯೂರಪ್ಪನವ್ರು ಆಗಲ್ಲ, ಇದು ರೆಡ್ ಝೋನ್ ಬಿಡಕ್ ಆಗಲ್ಲ ಅಂದ್ರು. ಈಗ ನಾವು ರೈತರನ್ನ ಕೇಳ್ದೋ, ಮೆಜಾರಿಟಿ ಜನ ನಮ್ಗೆ ಏನ್ ಹೇಳಿದ್ರು, ನಾನು 2023ರಲ್ಲಿ ಶಾಸಕನಾದಾಗ, ಇಲ್ಲ ಇದಕ್ಕೇನಾರ ಒಂದು ಮುಕ್ತಿ ಕಾಣಿಸ್ರಿ ಅಂತಂದ್ರು. ಮುಕ್ತಿ ಕಾಣಿಸ್ರಿ ಅಂದ್ಮೇಲೆ ನಾವು ನಮ್ಮ ನಾಯಕರುಗಳ ಹತ್ರ ಮಾತಾಡಿ ಇಲ್ಲ ಒಂದು ತೀರ್ಮಾನ ಮಾಡ್ಬಿಡಿ ಅಂದಾಗ ನಾವು ಈ ತೀರ್ಮಾನ ತಗೊಂಡು. ನಿಮ್ಗೆ ಯಾಕ್ರಿ ಯಾರ್ಯಾರು ಕೇಳಿ ಸರ್, ನಿಮಿಷ. ನಿಮ್ಗೆ ಯಾರ್ಯಾರು ನಮ್ಗೆ ಒಪ್ಪಿಗೆ ಪತ್ರ ಕೊಡಿ, ನಾಳೆ ದುಡ್ಡು ಕೊಡಿಸ್ತೀವಿ. ಲೀಗಲ್ ಆಗಿದ್ರೆ ನೀವು ಇವತ್ತು ಒಪ್ಪಿಗೆ ಪತ್ರ ಕೊಟ್ರೆ ಒಂದು ವಾರದಲ್ಲಿ ನಿಮ್ಗೆ ಚೆಕ್ ಕೊಡಿಸ್ತೀವಿ. ಅದು GBD ತತ್ತೀವೋ ಸರ್ಕಾರದಿಂದ ತತ್ತೀವೋ ಎಲ್ಲಿಂದ ತತ್ತೀವೋ ತತ್ತೀವಿ. ನಿಮ್ಗೆ ಇವತ್ತು ಕೊಟ್ರೆ ನನ್ಗೆ ಒಪ್ಪಿಗೆ ಪತ್ರ ಕೊಟ್ಟು ಒಂದು ವಾರಕ್ಕೆ ನಿಮ್ಗೆ ಮರ ಮಾಲ್ಕಿ ಸಮೇತ ಕೊಡಿಸ್ತೀವಿ, ಬರೀ ಜಮೀನ್ಗಲ್ಲ. ಸುಮ್ನೆ ಹೇಳ್ತೀವಾ ನೀವು? ಸರ್ ಸುಳ್ಳು ಹೇಳಕ್ಕಾಗಲ್ಲ ನಿಮ್ ಮುಂದೆ. ಖಂಡಿತ ರೆಡಿ ಇದೆ. ಅದೆಲ್ಲ ಮೂಲ ಬೇಡ. ಈಗ ಸರ್ ನಮ್ಗೆ ಒಪ್ಪಿಗೆ ಪತ್ರ ಕೊಡ್ಲಿ, ಒಂದ್ ವಾರದಲ್ಲಿ ಕೊಡದೆ ಹೋದ್ರೆ ನಾವು ರಾಜಕೀಯ ಮಾಡಲ್ಲ. ಡಾಕ್ಯುಮೆಂಟ್ ಕರೆಕ್ಟ್ ಆಗಿದ್ರೆ ಅವ್ರ ಹೆಂಗೆ ಹೇಳಲ್ಲ ನಾವು ರಾಜಕೀಯ ಮಾಡಲ್ಲ ಅಂತ. ಕೊಡದೆ ಹೋದ್ರೆ ನಾವು ರಾಜಕೀಯ ಮಾಡಲ್ಲ. ಏನೋ ಮಾಡಿದ್ವಿ ಸರ್, ಮೂಲ ಹುಡುಕಿದೀವಿ ನಾವು ರೈಸ್ ಅಮೌಂಟ್ ರೈಸ್ ಮಾಡಿದೀವಿ. ನಿಮ್ಗೆ ಹೇಳಿದೀವಲ್ಲ, ಎಲ್ಲೆಲ್ಲಿ ಲೋನ್ ತಗೊಂಡಿದೀವಿ, ಹುಡ್ಕೋಯಿಂದ ಲೋನ್ ತಗೊಂಡಿದೀವಿ ನಾವು. ಹೇಳ್ರಿ, ನಾವು DLF ಅವ್ರನ್ನ ಕರ್ತಂದಿಲ್ಲ, ಇಲ್ಲಿ DLF ಅವ್ರನ್ನ ಕರ್ತಂದಿಲ್ಲ ನಾವು. ಸರ್ ಒಂದ್ ನಿಮಿಷ ನಾನು ಹೇಳ್ತಾ ಇರೋದು. ಅವ್ರು ಏನಾರೀ ಅವ್ರು ಬಿಟ್ಬಿಟ್ಟು ಬೇರೆ ಏನಾಯ್ತು ಹೇಳ್ರಪ್ಪ. ಈಗ DLF ಅವ್ರಿಗೆ ಕೊಟ್ಟಿದ್ರ ಅವಾಗ ಎಲ್ಲ ಆಗ್ಬಿಡಿತಾ? ಅದು DLF ಅವ್ರಿಗೆ ಅವ್ರು ಕೊಟ್ಟಿದ್ದು ರಿಯಲ್ ಎಸ್ಟೇಟ್ಗೆ. ನಾವು ರಿಯಲ್ ಎಸ್ಟೇಟ್ ಕೊಟ್ಟಿಲ್ಲ. ಈಗ ನಾವು ಮಾಡ್ತಾ ಇರೋದು ಸರ್ಕಾರ, GBDA ಮಾಡ್ತಾ ಇರೋದು ಇದನ್ನ. ಅವರು ರಿಯಲ್ ಎಸ್ಟೇಟ್ ಕೊಟ್ಟಿದ್ದು DLF ಅವ್ರು ಕೊಟ್ಬಿಟ್ಟು ಅಲ್ಲಿ ಅವ್ರು ಏನೋ ವ್ಯವಸ್ಥೆ ಮಾಡ್ಕೊಳಕ್ ಕೊಟ್ಬಿಟ್ಟು ನಮ್ಮೇಲೆ ಈಗ ಹೇಳಿದ್ರೇನ್ರಿ? DLF ಅವರು ರಿಯಲ್ ಎಸ್ಟೇಟ್ ಮಾಡೋದು, ನಾವು ಮಾಡ್ತೀವಿ ರಿಯಲ್ ಎಸ್ಟೇಟ್? ಇಲ್ಲ GBDA ರಿಯಲ್ ಎಸ್ಟೇಟ್ ಮಾಡ್ತದ? ಲಾಸ್ ಆದ್ರೂ ಸರ್ಕಾರಕ್ಕೆ, ಲಾಭ ಬಂದ್ರು ಸರ್ಕಾರಕ್ಕೆ. ಇಲ್ಲಿ ಯಾರು ಮಧ್ಯವರ್ತಿಗಳಿಲ್ಲ. ಇಲ್ಲಿ ನೋಟಿಫಿಕೇಶನ್ ಎಲ್ಲ ಆಗೈತೆ ಸರ್. ಸುಮ್ಮನಂಗೆಲ್ಲ ಮಾತಾಡಿದ್ರೆ ಏನು ಪ್ರಯೋಜನ ಆಗಲ್ಲ. ನೋಟಿಫಿಕೇಶನ್ ಆಗೈತೆ, ರೆಡ್ ಝೋನ್ ಆದ್ಮೇಲೆ ತೆಗಿಯಕ್ ಬರಲ್ಲ. ನಾನು ಯಡಿಯೂರಪ್ಪ ಗಲಾಟೆ ಮಾಡ್ದು. ಪಾಪ ಅವರು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಒತ್ತಾಯ ಜಾಸ್ತಿ ಆಗದ ಅವ್ರಿಗೆ. 10 ಸರಿ ಬಂದವ್ರೆ, ಅದಕ್ಕೆ ಮುಂಚೆ ಒಂದ್ ಸರಿನೂ ಬಂದಿರಲ್ಲ ಸಿದ್ದರಾಮಯ್ಯ ಕಾಲದಲ್ಲಿ. ಎಲ್ಲ ಆಗಲ್ಲ ಅಣ್ಣ. ಈಗ ಉದ್ದೇಶ ಏನು ಅಂದ್ರೆ, ಒಂದು ಒಳ್ಳೆ ಬೆಂಗಳೂರಿನ ಒತ್ತಡ ಕಡಿಮೆ ಮಾಡ್ಬೇಕು ಅಂತ, ಒಂದು ಒಳ್ಳೆ ಸಿಟಿ ಆಗ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥದ್ದು ಅಷ್ಟೇ. ನಾವು ಅವ್ರಿಗೆ ಕೇಳ್ದಂಗೆ ಪರಿಹಾರ ಮತ್ತೊಂದು ಮಗದೊಂದು ಎಲ್ಲ ಸೌಕರ್ಯ ಕೊಡಕ್ ರೆಡಿ ಇದ್ದೀವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.